ನಮಸ್ಕಾರ ಸ್ನೇಹಿತರೆ, ರಾಜ್ಗುರು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ಎಲ್ಲ VLEಗಳಿಗೆ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ CSCಯಲ್ಲಿ. ಆ CSCಯಲ್ಲಿ ಅಪ್ಡೇಟ್ ಏನಿದೆ ಅಂತಂದರೆ, ಲೊಕೇಶನ್ 22 ಕಿಲೋಮೀಟ್ರ್ ಒಳಗಡೆ ಇದ್ದರೆ ಅಷ್ಟೇ ನಿಮಗೆ CSC ವಾಲೆಟನ್ನು ಯೂಸ್ ಮಾಡೋದು ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಇವಾಗ ವಿಂಡೋಸ್ 11ನಲ್ಲಿ ಆ ಒಂದು ಲೊಕೇಶನ್ ಎರರ್ ಬರ್ತಾ ಇದೆ. ಅದನ್ನು ಯಾವ ಥರ ಇಶ್ಯೂವನ್ನು ಸಾಲ್ವ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಈಸಿಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಕಂಪ್ಯೂಟ್ರು ಸ್ಕ್ರೀನ್ ಮೇಲೆ ಕರ್ಕೊಂಡು ಹೋಗ್ತೀನಿ. ಮೊದಲು ನೀವು ಇಲ್ಲಿ ಸರ್ಚ್ ಬಾರ್ನಲ್ಲಿ ಲೊಕೇಶನ್ ಪ್ರೈವೇಸಿ ಸೆಟ್ಟಿಂಗ್ ಅಂತ ನೀವು ಸರ್ಚ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ಇದೆಲ್ಲ ಆನ್ ಮಾಡಿರಬೇಕು. ಸೊ ಇವಾಗ ಇಲ್ಲಿ ಆನ್ ಮಾಡಿದರೆ ಮಾತ್ರ ಇದು ವರ್ಕ್ ಆಗುತ್ತೆ. ಇಲ್ಲಿ ಆನ್ ಇರಬೇಕು. ಸೊ ನೀವು ಯಾವ ಬ್ರೌಸರ್ನಲ್ಲಿ ಈ ಒಂದು CSC ಐಡಿಯನ್ನು ಯೂಸ್ ಮಾಡಬೇಕಂತಿದ್ದೀರೋ ಆ ಒಂದು ಬ್ರೌಸರನ್ನು ಓಪನ್ ಮಾಡಬೇಕು. ನಾನಿಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಮೊದಲು ಸರ್ಚ್ ಬಾರ್ನಲ್ಲಿ ವಾಟ್ ಈಸ್ ಮೈ ಕರೆಂಟ್ ಲೊಕೇಶನ್ ಅಂತ ನೀವು ಫಸ್ಟು ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಲೊಕೇಶನ್ ಎಲ್ಲಿ ಇರುತ್ತೋ ಅಲ್ಲಿ ಬರುತ್ತೆ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಈ ಒಂದು ಟೆಕ್ನಿಕನ್ನು ಯೂಸ್ ಮಾಡೋ ಸಲುವಾಗಿ ಇದೊಂದು ಮಾಡಿದ್ದೆ. ಆ್ಯಕ್ಚುಲಿ ಅದ್ರ ಸಲುವಾಗಿ ಇದು ನನ್ನ ಲೊಕೇಶನ್ ಇಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ ಮೂಲೆಯಲ್ಲಿ 3 ಡಾಟ್ ಕಾಣುತ್ತೆ ನೋಡಿ ಮೇಲ್ಗಡೆ, ಅಲ್ಲಿ ಹೋಗ್ಬಿಟ್ಟು ಕೆಳಗಡೆ ಸರ್ಚ್ ಮಾಡಬೇಕು. ಇಲ್ಲಿ ಸೆಟ್ಟಿಂಗ್ ಅಂತ ಇರುತ್ತೆ. ಸೆಟ್ಟಿಂಗ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ರೈವೇಸಿ ಆ್ಯಂಡ್ ಸೆಟ್ಟಿಂಗ್ ಅಂತ ಇರುತ್ತೆ ನೋಡಿ ಲೆಫ್ಟ್ ಸೈಡಲ್ಲಿ, ಅದು ಕ್ಲಿಕ್ ಮಾಡಬೇಕು. ಮಾಡಿದ್ಮೇಲೆ ಸೈಟ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಲೊಕೇಶನ್ ಅಂತ ಇರುತ್ತೆ ನೋಡಿ, ಲೊಕೇಶನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ಥರ ಆಪ್ಷನ್ ಬರುತ್ತೆ. ಮೇಲ್ಗಡೆ ಇರೋ ಆಪ್ಷನನ್ನು ನೀವು ಕ್ಲಿಕ್ ಮಾಡಿ ಇಟ್ಕೋಬೇಕು. ಇದು ಕೆಳಗಿಂದು ಇಷ್ಟೇ ಇರಲಿ, ಪರವಾಗಿಲ್ಲ. ಇವಾಗ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮತ್ತೆ 3 ಡಾಟ್ ಮೇಲೆ ಇಲ್ಲಿ ಕೆಳಗಡೆ ಮೋರ್ ಟೂಲ್ಸ್ ಅಂತ ಇದೆ ನೋಡಿ. ಮೋರ್ ಟೂಲ್ಸ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೆವಲಪರ್ ಟೂಲ್ಸ್ ಅಂತ ಕಾಣುತ್ತೆ. ನೀವು Ctrl+Shift+I ಅಂತ ಕ್ಲಿಕ್ ಮಾಡಿದ್ರು ಕೂಡ ಬರುತ್ತೆ. ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಮತ್ತೆ 3 ಡಾಟ್ ಕಾಣುತ್ತೆ ನೋಡಿ ಕೆಳಗಡೆ, ಸೆಟ್ಟಿಂಗ್ ಪ್ಲಸ್ 3 ಡಾಟ್ ಕಾಣುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮತ್ತೆ ಮೋರ್ ಟೂಲ್ಸ್ ಅಂತ ಇದೆ. ಇದರಲ್ಲಿ ಕೆಳಗಡೆ ಹೋಗಿ ಸೆನ್ಸರ್ಸ್ ಅಂತ ಇದೆ ನೋಡಿ, ಸೆನ್ಸರ್ಸ್ ಅಂತ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಲ್ಲಿ ಲೊಕೇಶನ್ ಬರುತ್ತೆ. ಇಲ್ಲಿ ನೀವು ಯಾವ್ಯಾವುದು ಕೊಟ್ಟಿರ್ತಾರೋ ಅದು ಇಲ್ಲಿ ತೋರಿಸುತ್ತೆ. ಇವಾಗ ನಾನು ಎಕ್ಸಾಂಪಲ್ ನಿಮಗೆ ತೋರಿಸೋ ಸಲುವಾಗಿ ಯಾವುದು ಇಟ್ಟಿಲ್ಲ. ಇಲ್ಲಿ ಮ್ಯಾನೇಜ್ ಅಂತ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ಆ್ಯಡ್ ಲೊಕೇಶನ್ ಅಂತ ಬರುತ್ತೆ. ಇಲ್ಲಿ ಲೊಕೇಶನನ್ನು ಆ್ಯಡ್ ಮಾಡಬೇಕು. ಇಲ್ಲಿ ಲೊಕೇಶನ್ ನೇಮನ್ನು ಹಾಕಿ ನಾನು ಯಾದಗಿರಿ ಅಂತ ಹಾಕ್ತೀನಿ. ಸೊ ಇಲ್ಲಿ ಯಾದಗಿರಿ ಅಂತ ಹಾಕಿದೆ. ಇಲ್ಲಿ ಲ್ಯಾಟಿಟ್ಯೂಡು ಲ್ಯಾಂಗಿಟ್ಯೂಡು ಅನ್ನು ನಾವು ಇಲ್ಲಿ ಹಾಕಬೇಕು. ಸೊ ಇಲ್ಲಿ ನೋಡ್ಬೋದು ಯಾದಗಿರಿ ಅಂತ ನಾನು ಸರ್ಚ್ ಮಾಡಿ ಇಲ್ಲಿ ಯಾವುದೋ ಒಂದು ಅಡ್ರೆಸ್ಸನ್ನು ತಗೊಂಡು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಲ್ಯಾಟಿಟ್ಯೂಡ್ ಆ್ಯಂಡ್ ಲ್ಯಾಂಗಿಟ್ಯೂಡ್ ಎರಡೂ ಬಂತು. ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ್ಮೇಲೆ ಇಲ್ಲಿ ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡಿಕೊಂಡು ಇಲ್ಲಿ ಲ್ಯಾಟಿಟ್ಯೂಡ್ ಮೇಲೆ ಪೇಸ್ಟ್ ಮಾಡಿ, ಮತ್ತು ಅದಾದಮೇಲೆ ಎರಡನೇದು ಲ್ಯಾಂಗಿಟ್ಯೂಡ್ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿದ್ಮೇಲೆ ಇಲ್ಲಿ ಆ್ಯಡ್ ಅಂತ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಯಾದಗಿರಿದು ಒಂದು ಲೊಕೇಶನ್ ಆ್ಯಡ್ ಆಗುತ್ತೆ. ಇವಾಗ ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿಕೊಂಡು ಅಲ್ಲಿ ನಾವು ಲೊಕೇಶನನ್ನು ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ಯಾದಗಿರಿ ಅಂತ ಕಾಣುತ್ತೆ ನೋಡಿ, ಇಲ್ಲಿ ಯಾದಗಿರಿ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇವಾಗ ಇದನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಇವಾಗ 2 ಸತಿ ರಿಫ್ರೆಶನ್ನು ಹೊಡಿಬೇಕು ನೋಡಿ. ಇನ್ನೊಂದು ಸಾರಿ ರಿಫ್ರೆಶನ್ನು ಮಾಡಬೇಕು. ಇವಾಗ ನೋಡಿ ಇಲ್ಲಿ ಯಾದಗಿರಿ ಅಂತ ತೋರಿಸ್ತು, ಬಂತು ತಾನೆ ಯಾದಗಿರಿ ಅಂತ. ಸೊ ಇವಾಗ ಇದನ್ನು ನಾವು ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿಕೊಂಡು ಇದು ಕೂಡ ಕ್ಲೋಸ್ ಮಾಡ್ಕೊಳ್ಳೋಣ. ಇವಾಗ ವೇರ್ ಈಸ್ ಮೈ ಲೊಕೇಶನ್ ಅಂತ ಮಾಡಿದರೆ ಇಲ್ಲಿ ಯಾದಗಿರಿ ಅಂತ ತೋರಿಸುತ್ತೆ. ಓಕೆನಾ? ಸೊ ಇಲ್ಲಿ ನೀವು CSCಯನ್ನು ಲಾಗಿನ್ ಮಾಡ್ಕೋಬೋದು. ಸೊ ಡೈರೆಕ್ಟಾಗಿ ನಿಮಗೆ ಲೊಕೇಶನ್ ಎರರ್ ಏನು ಬರೋದಿಲ್ಲ. ಸೊ ಲಾಗಿನ್ ಆಗಿಬಿಡುತ್ತೆ ಡೈರೆಕ್ಟಾಗಿ.
ಸೊ ಇದೇ ರೀತಿ ನೀವು ಕೂಡ ನಿಮ್ಮ ಕಂಪ್ಯೂಟರ್ನಲ್ಲಿ ಮಾಡ್ಕೊಳ್ಳಿ. ಸ್ವಲ್ಪ ಈಜಿ ಮೆಥಡ್ ಇದೇ ಆಗಿದೆ. ಯಾಕಂದರೆ ಸುಮ್ಮನೆ ವಿಂಡೋಸ್ ಚೇಂಜ್ ಮಾಡೋದು, ಯಾಕಂದರೆ ಮ್ಯಾಪು ಡೆವಲಪ್ಮೆಂಟ್ ಮಾಡೋದು ಸಪೋರ್ಟ್ ಮಾಡೋದು ನಿಂತಿದೆ ವಿಂಡೋಸ್ 11ನಲ್ಲಿ. ಸೊ ಹಂಗಾಗಿ ಈ ಮೆಥಡನ್ನು ಯೂಸ್ ಮಾಡಿ. ಬೇರೆ ಬ್ರೌಸರ್ನಲ್ಲಿ ಕೂಡ ನೀವು ಏನಾದರೂ CSC ಅನ್ನು ಯೂಸ್ ಮಾಡೋಂಗಿದ್ರೆ ಸೇಮ್ ಇದೇ ಥರ ಸೆಟ್ಟಿಂಗ್ ಇರುತ್ತೆ. ಅಲ್ಲಿ ಸೆನ್ಸರ್ ಅಂತ ಇರುತ್ತಲ್ವ, ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಲ್ಯಾಟಿಟ್ಯೂಡು ಲ್ಯಾಂಗಿಟ್ಯೂಡ್ ಹಾಕಿದರೆ ನಿಮ್ಮ ಲೊಕೇಶನ್ ಆ ಒಂದು ಬ್ರೌಸರ್ನಲ್ಲಿ ನೀವು ಯಾವ್ದು ಹಾಕಿರ್ತೀರೋ ಅದೇ ಬರುತ್ತೆ. ಓಕೆನಾ? ಸೊ ಇದಿಷ್ಟು ಈ ವಿಡಿಯೋನ ಒಂದು ವಿಶೇಷತೆ. ಇದು ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಬೇರೆ ವಿಡಿಯೋ ಕೂಡ ಮಾಡ್ತಾ ಇರ್ತೇನೆ. ಅದರ ಸಲುವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು. ಶುಭ ದಿನ.